ಹಲೋ ಹಾಯ್ ಸ್ನೇಹಿತರೆ, ಎಲ್ರಿಗೂ ಮಿಸ್ಟರ್ ಪ್ರವೀಣ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ನಾವು ವಾರ್ಷಿಕ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ 2024 ಮತ್ತು 25ನೇ ಸಾಲಿನಲ್ಲಿ ಬರುವಂತಹ ವರ್ಗ ದ್ವಿತೀಯ PUCಯಲ್ಲಿ ಬರುವಂಥ ವಿಷಯ ರಾಜ್ಯಶಾಸ್ತ್ರದಲ್ಲಿ ಬರುವಂಥ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಕಡೆ ಹೇಳ್ತಾರೆ, ಏನಪ್ಪ ಅಂತ ಹೇಳಿದ್ರೆ, ಗೆದ್ದಾಗ ಅಹಂಪಟ್ಟವನು ಉಳಿಯಲಾರ, ಸೋತಾಗ ಕುಸಿತು ಹೋದವನು ಬೆಳೆಯಲಾರ. ಗೆಲುವಿನ ಸಂಭ್ರಮ ನೆತ್ತಿಗೆ ಇರದಿರಲಿ, ಸೋಲಿನನು ಮನಸ್ಸಿಗೆ ತಾಕತಿರಲಿ. ಏನಪ್ಪ ಅಂತ ಕೇಳಿದ್ರೆ, ಗೆದ್ದಾಗ ನಾವು ಸಂಭ್ರಮ ಪಡಬಾರ್ದಂತೆ, ಸೋತಾಗ ನಾವು ಕುಸಿದು ಹೋಗಬಾರ್ದಂತೆ. ಸೊ ನಾವು ಯಾವಾಗಲೂ ಧೈರ್ಯದಿಂದ ಸತತ ಪ್ರಯತ್ನದಿಂದ ಮುಂದೆ ನಡೆದರೆ ಆ ಒಂದು ನಾವು ಯಶಸ್ಸನ್ನು ಕಾಣ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅನಲೈಸಿಸ್ ಮಾಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಸೊ ಇದು ವರ್ಗ ದ್ವಿತೀಯ PUC ವಿಷಯ ರಾಜ್ಯಶಾಸ್ತ್ರ. ಅಂಕಗಳು 80 ಅಂಕಗಳಿಂದ ಈ ಪ್ರಶ್ನೆ ಪತ್ರಿಕೆ ಕೂಡಿರ್ತೈತಿ. ಸೊ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇದು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು ಇರ್ತೈತಿ. ಸೊ ಪ್ರಶ್ನೆ ನಂಬರ್ 1, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? ಆಪ್ಷನ್ ನಂಬರ್ A 1857, ಆಪ್ಷನ್ ನಂಬರ್ B 1885, ಆಪ್ಷನ್ ನಂಬರ್ C 1947, ಆಪ್ಷನ್ ನಂಬರ್ D 1985. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ B 1885 ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 2, ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಇದಕ್ಕೆ ಆಪ್ಷನ್ ನಂಬರ್ A ಪ್ರಧಾನಮಂತ್ರಿ, ಆಪ್ಷನ್ ನಂಬರ್ B ಉಪರಾಷ್ಟ್ರಪತಿ, ಆಪ್ಷನ್ ನಂಬರ್ C ರಾಷ್ಟ್ರಪತಿ, ಆಪ್ಷನ್ ನಂಬರ್ D ಸಭಾಪತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ C ರಾಷ್ಟ್ರಪತಿಗಳು ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 3. ಕ್ವಶನ್ ನಂಬರ್ 3, ಸಂವಿಧಾನದ ಯಾವ ವಿಧಿಯು ಅಖಿಲ ಭಾರತ ಸೇವೆಗೆ ಅವಕಾಶ ಕಲ್ಪಿಸಿದೆ? ಸಂವಿಧಾನದ ಯಾವ ವಿಧಿಯು ಅಖಿಲ ಭಾರತ ಸೇವೆಗೆ ಅವಕಾಶ ಕಲ್ಪಿಸಿದೆ ಅಂತ ಪ್ರಶ್ನೆ ಐತಿ. ಸೊ ಆಪ್ಷನ್ ನಂಬರ್ A 326, ಆಪ್ಷನ್ ನಂಬರ್ B 324, ಆಪ್ಷನ್ ನಂಬರ್ C 352, ಆಪ್ಷನ್ ನಂಬರ್ D 312. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ D 312 ಸರಿಯಾಗಿರುವಂಥ ಒಂದು ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಕ್ವಶನ್ ನಂಬರ್ 4, 86ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಟ್ಟಿತು? 86ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಟ್ಟಿತು? ಪ್ರಶ್ನೆ 4 ನೋಡಿದ್ರೆ ಇದಕ್ಕೆ ಆಬ್ಜೆಕ್ಟಿವ್ ಟೈಪ್ ಅಂದರೆ ಏನೈತಿ, ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ಆಪ್ಷನ್ ನಂಬರ್ A 2001, ಆಪ್ಷನ್ ನಂಬರ್ B 1993, ಆಪ್ಷನ್ ನಂಬರ್ C 2002, ಆಪ್ಷನ್ ನಂಬರ್ D 2005. ಇದಕ್ಕೆ ಸರಿಯಾಗಿರುವಂಥ ಉತ್ತರ 2002 ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 5, NAM ಅನ್ನು ವಿಸ್ತರಿಸಿ ಅಂತ ಐತಿ. ಇದಕ್ಕೆ ಒಂದು ಆಬ್ಜೆಕ್ಟಿವ್ ಟೈಪ್ ಏನೈತಿ ನೋಡೋಣ. ಆಪ್ಷನ್ ನಂಬರ್ A ಅಲಿಪ್ತ ನೀತಿ, ಆಪ್ಷನ್ ನಂಬರ್ B ಪಂಚಶೀಲ ತತ್ವಗಳು, ಆಪ್ಷನ್ ನಂಬರ್ C ಶೀತಲ ಸಮರ, ಆಪ್ಷನ್ ನಂಬರ್ D ಅಂತಾರಾಷ್ಟ್ರೀಯ ಸಂಬಂಧ. ಇದಕ್ಕೆ ಒಂದು ಸರಿಯಾಗಿರುವಂಥ ಒಂದು ಉತ್ತರ ಆಪ್ಷನ್ ನಂಬರ್ C ಶೀತಲ ಸಮರ ಸರಿಯಾಗಿರುವಂಥ ಒಂದು ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ರೋಮನ್ ನಂಬಿಕೆ 2, ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಐತಿ. ಅಂದರೆ ಬಿಟ್ಟ ಸ್ಥಳ ಹೆಂಗೆ ತುಂಬಿರಿ ಅಂತ ಕೇಳ್ತಾರೆ ನೋಡು, ಆ ರೀತಿ ಬಿಟ್ಟ ಸ್ಥಳ ತುಂಬೋಣ. ಸೊ ಪ್ರಶ್ನೆ ನಂಬರ್ 6, ರಾಜ್ಯಾಡಳಿತದ ಮುಖ್ಯಸ್ಥರು ಡ್ಯಾಶ್. ರಾಜ್ಯಾಡಳಿತದ ಮುಖ್ಯಸ್ಥರು ಡ್ಯಾಶ್ ಅಂತ ಐತಿ. ರಾಜ್ಯಾಡಳಿತದ ಮುಖ್ಯಸ್ಥರು ಯಾರಪ್ಪ ಅಂತ ಕೇಳಿದ್ರೆ ಮುಖ್ಯ ಕಾರ್ಯದರ್ಶಿಗಳು ಅಥವಾ ರಾಜ್ಯಪಾಲರು ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನಂಬರ್ 7, ಅನಕ್ಷರತೆಗೆ ಒಂದು ಕಾರಣ ಡ್ಯಾಶ್. ಅನಕ್ಷರತೆಗೆ ಒಂದು ಮುಖ್ಯ ಕಾರಣ ಏನಪ್ಪ ಅಂತ ಕೇಳಿದ್ರೆ ಬಾಲ ಕಾರ್ಮಿಕ ಪದ್ಧತಿ ಅಂತ ಹೇಳ್ಬೋದು. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಹೋಟೆಲ್ಗಳಲ್ಲಾಗಿರ್ಬೋದು, ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಾಗಿರ್ಬೋದು, ಅವರಿಗೆ 18 ವಯಸ್ಸಿನ ಒಳಗಡೆ ಏನಿರ್ತಾರಲ್ಲ ಆ ಒಂದು ಹುಡುಗರಿಗೆ ಏನು ಕೆಲಸ ಕಚ್ತಾರ ಅದನ್ನು ಬಾಲ ಕಾರ್ಮಿಕ ಪದ್ಧತಿ ಅಂತ ಕರಿತೀವಿ. ಸೊ ಪ್ರಶ್ನೆ ನಂಬರ್ 8 ನೋಡ್ತಾ ಹೋಗೋಣ. ನೇಪಾಳದ ಮ್ಯಾಗ್ನಾ ಕಾರ್ಟ್ ಎಂದು ಜನಪ್ರಿಯವಾದದ್ದು ಡ್ಯಾಶ್. ನೇಪಾಳದ ಒಂದು ಮ್ಯಾಗ್ನಾ ಕಾರ್ಟ್ ಅಂತೇಳಿ ಯಾವುದಕ್ಕೆ ಕರೀತಾರೆ ಅಂತ ಹೇಳಿ ಕೇಳಿದ್ರೆ 2006ರ ಒಂದು ಕಾಯ್ದೆಗೆ ನೇಪಾಳದ ಒಂದು ಮ್ಯಾಗ್ನಾ ಕಾರ್ಟ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ ನಂಬರ್ 9, ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಹೇಳೈತಿ. ಅಂದರೆ ವಿಶ್ವಸಂಸ್ಥೆ
ವಿಶ್ವಸಂಸ್ಥೆಯ ಒಂದು ಪ್ರಧಾನ ಕಚೇರಿ ಎಲ್ಲಪ್ಪ ಅಂತ ಹೇಳಿ ಕೇಳಿದ್ರೆ ಇದಕ್ಕೆ ಸರಿಯಾದ ಒಂದು ಉತ್ತರ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಒಂದು ಪ್ರಧಾನ ಕಚೇರಿ ಐತಿ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಆಪ್ಷನ್ ನಂಬರ್ 10 ಪ್ರಶ್ನೆ ನಂಬರ್ 10 ಅಲಿಪ್ತ ನೀತಿಯ ಮೊದಲ ಸಮ್ಮೇಳನ ಡ್ಯಾಶ್ರಲ್ಲಿ ನಡೆಯಿತು ಅಂತ ಹೇಳೈತಿ ಪ್ರಶ್ನೆ. ಇದಕ್ಕೆ ಸರಿಯಾದ ಒಂದು ಉತ್ತರ ಬೆಲ್ಗ್ರೇಡ್ನಲ್ಲಿ ಅಲಿಪ್ತ ನೀತಿಯ ಒಂದು ಮೊದಲ ಸಮ್ಮೇಳನ ನಡೆದೈತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 3 ಹೊಂದಿಸಿ ಬರೆಯಿರಿ ಅಂತ ಹೇಳೈತಿ. ಅದರಲ್ಲಿ ABCD ಅಂತ ಹೇಳಿ 4 ಕೊಟ್ಟಿರ್ತಾರೆ. ನೆಕ್ಸ್ಟ್ ಈ ಕಡೆ ರೋಮನ್ ಅಂಕಿಯಲ್ಲಿ 1 2 3 4 5 6 ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ನೋಡ್ತಾ ಹೋಗೋಣ. ಎಯಲ್ಲಿ ಒಂದೇದು ಪಕ್ಷಾಂತರ ನಿಷೇಧ ಕಾಯ್ದೆ, B ರಾಜ್ಯ ಸೇವೆ, C ಸಾಲು ಮರದ ತಿಮ್ಮಕ್ಕ, D ಲೋಕಪಾಲ್, C ಈ ಸಿರಿಯಾ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಕಡೆ ರೋಮನ್ ಅಂಕಿ 1 1946, ರೋಮನ್ ಅಂಕಿ 2 2014, ರೋಮನ್ ಅಂಕಿ 3 ರಾಜೀವ್ ಗಾಂಧಿ, ನೆಕ್ಸ್ಟ್ ರೋಮನ್ ಅಂಕಿ 4 KS, ರೋಮನ್ ಅಂಕಿ 5 ರಾಮನಗರ, ರೋಮನ್ ಅಂಕಿ 6 IAS ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳ್ತಾರೆ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 4 ಇಲ್ಲಿ ನೋಡ್ರಿ. ಮೇನ್ ಕ್ವಶನ್ ನಂಬರ್ 4 ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳೈತಿ. ಸೊ ಒಂದು ವಾಕ್ಯದಲ್ಲಿ ಇದನ್ನು ಉತ್ತರಿಸಬೇಕು. 5 ಪ್ರಶ್ನೆಗಳೈತಿ. ಒಂದೊಂದು ಪ್ರಶ್ನೆಗಳಿಗೆ ಒಂದೊಂದು ಅಂಕಗಳು. ಸೊ ಟೋಟಲಿ 5 ಅಂಕಗಳು. ಸೊ ಕ್ವಶನ್ ನಂಬರ್ 12 ಚಿಪ್ಕೋ ಚಳುವಳಿಯ ರೂವಾರಿ ಯಾರು ಅಂತ ಕೇಳಿದಾರೆ. ಕ್ವಶನ್ ನಂಬರ್ 13 ಕೋಮುವಾದ ಎಂದರೇನು ಅಂತ ಹೇಳೈತಿ. ಕ್ವಶನ್ ನಂಬರ್ 14 ಭ್ರಷ್ಟಾಚಾರದ ಮೂಲ ಪದ ಯಾವುದು ಅಂತ ಹೇಳೈತಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 15 ಉದಾರೀಕರಣ ಎಂದರೇನು ಅಂತ ಕೇಳಿದಾರೆ. ನೆಕ್ಸ್ಟ್ ಪ್ರಶ್ನೆ ನಂಬರ್ 16 ಭದ್ರತಾ ಮಂಡಳಿಯ ಖಾಯಂ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದಾರೆ. ಸೊ ಈ ರೀತಿ 5 ಪ್ರಶ್ನೆಗಳಿಗೆ 5 ಅಂಕಗಳು. ಟೋಟಲಿ 1 ಪ್ರಶ್ನೆಗಳಿಗೆ 1 ಅಂಕಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಭಾಗ B ನೋಡ್ತಾ ಹೋಗೋಣ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 5 ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ ಇಲ್ಲಿ 5 ಪ್ರಶ್ನೆಗಳಿಗೆ ನಾವು 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರ್ತೈತಿ. ಟೋಟಲಿ 10 ಅಂಕಗಳು. ನೆಕ್ಸ್ಟ್ ಪ್ರಶ್ನೆ ನಂಬರ್ 17 ನೋಡ್ತಾ ಹೋಗೋಣ. ಏನಪ್ಪ ತಿಳ್ಕೊಂಡ್ರೆ ಪಂಜಾಬನ್ನು ಎಷ್ಟು ಒಂದು ರಾಜ್ಯಗಳಾಗಿ ವಿಂಗಡಿಸಲಾಯಿತು, ಅವು ಯಾವುವು? 2024ರಲ್ಲಿ ಪಂಜಾಬನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು ಮತ್ತು ಅವು ಯಾವುವು ಅಂತ ಕೇಳಿದ್ರೆ. ಹಾಗೆ ಪ್ರಶ್ನೆ ನಂಬರ್ 18 ಪೂನಾ ಒಪ್ಪಂದ. ನೆಕ್ಸ್ಟ್ ಪ್ರಶ್ನೆ ನಂಬರ್ 18 ಪೂನಾ ಒಪ್ಪಂದ ಯಾರ ನಡುವೆ ಮತ್ತು ಯಾವಾಗ ನಡೆಯಿತು ಅಂತ ಕೇಳಿದ್ರೆ. ನೆಕ್ಸ್ಟ್ ಪ್ರಶ್ನೆ ನಂಬರ್ 19 ಪಕ್ಷಾಂತರ ನಿಷೇಧ ಎಂದರೇನು ಅಂತ ಕೇಳಿದ್ರೆ. ನೆಕ್ಸ್ಟ್ ಪ್ರಶ್ನೆ ನಂಬರ್ 20 ಅಖಿಲ ಭಾರತ ಸೇವೆ ಎಂದರೇನು ಅಂತ ಹೇಳೈತಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 21 ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಒಟ್ಟು ಸದಸ್ಯರ. ಇನ್ನೊಮ್ಮೆ ನೋಡೋಣ. ಪ್ರಶ್ನೆ ನಂಬರ್ 21 ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಹಾಗೂ ಅವರ ಅಧಿಕಾರಾವಧಿಯನ್ನು ತಿಳಿಸಿ ಅಂತ ಕೇಳಿದರೆ. ನೆಕ್ಸ್ಟ್ ಪ್ರಶ್ನೆ ನಂಬರ್ 22 ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ತಿಳಿಸಿ. ಅಂದರೆ ವಿಶ್ವಸಂಸ್ಥೆ ಏನೇನು ಕೆಲಸ ಮಾಡ್ತೈತಿ ಅದರ ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದರೆ. ನೆಕ್ಸ್ಟ್ ಪ್ರಶ್ನೆ ನಂಬರ್ 23 ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಇದು 2024ರ ಒಂದು ಪ್ರಶ್ನೆ ಐತಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 24 ಶ್ರೀಲಂಕಾದ ತಮಿಳು ಜನರಲ್ಲಿರುವ ಯಾವುದಾದರೂ 2 ಗುಂಪುಗಳನ್ನು ಹೆಸರಿಸಿ ಅಂತ ಕೇಳಿದಾರೆ. ಸೊ ಇವಿಷ್ಟು 2 ಅಂಕದ ಪ್ರಶ್ನೆಗಳು. ಟೋಟಲಿ ಇದರಲ್ಲಿ 5 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗಿರ್ತೈತಿ. ಸೊ 10 ಅಂಕಗಳು ಇಲ್ಲಿ ದೊರೀತಾವ ಅಂತ ಹೇಳ್ಬೋದು. 8 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನಾವು 5 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರ್ತೈತಿ. ಸೊ ಹಾಗೆ ಭಾಗ ಸಿ ಅನ್ನು ನೋಡ್ತಾ ಹೋಗೋಣ. ಭಾಗ ಸಿಯಲ್ಲಿ 6 ಪ್ರಶ್ನೆಗಳು 5 ಅಂಕಕ್ಕೆ. ಟೋಟಲಿ 30 ಅಂಕಗಳು ಇಲ್ಲಿ ದೊರಕ್ತಾವೆ ನಮಗೆ. ಸೊ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ 15 ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 15 ರಿಂದ 20 ವಾಕ್ಯಗಳಲ್ಲಿ ನಾವು ಉತ್ತರಿಸಬೇಕಾಗಿರ್ತೈತಿ. ಸೊ ಪ್ರಶ್ನೆ ನಂಬರ್ 25 ಏನೈತೆ ನೋಡೋಣ. 25ನೇ ಪ್ರಶ್ನೆ 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಅಂದರೆ ಭಾರತ ಸರ್ಕಾರದ ಕಾಯ್ದೆ 1935ರಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಬೇಕಾಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 26
ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ ಅಂತ ಐತಿ. ನೆಕ್ಸ್ಟ್ ಹಾಗೆಯೇ ಪ್ರಶ್ನೆ ನಂಬರ್ 27 ದಲಿತ ಚಳುವಳಿಗೆ ಕಾರಣಗಳನ್ನು ವಿವರಿಸಿ ಅಂತ ಐತಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 28 ಕಾರ್ಮಿಕ ಚಳುವಳಿಗೆ ಕಾರಣಗಳಾವು ವಿವರಿಸಿ ಅಂತ ಐತಿ. ನೆಕ್ಸ್ಟ್ ಹಾಗೆಯೇ ಮುಂದುವರಿಯುತ್ತಾ ಪ್ರಶ್ನೆ ನಂಬರ್ 29 ಕೋಮುವಾದಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಐತಿ. ಹಾಗೆ ಪ್ರಶ್ನೆ ನಂಬರ್ 30 ಸಮ್ಮಿಶ್ರ ಸರ್ಕಾರದ ದೋಷಗಳಾವು ಬರೆಯಿರಿ. ಈ ಮಿಶ್ರ ಸರ್ಕಾರದಿಂದ ಆಗುವಂಥ ಒಂದು ದೋಷಗಳಿಗೆ ಏನೇನು ಬರೆಯಿರಿ ಅಂತೇಳಿ ಕೇಳಿದಾರ. ಸೊ ಅದೇ ರೀತಿ ಪ್ರಶ್ನೆ ನಂಬರ್ 31 ಭ್ರಷ್ಟಾಚಾರವನ್ನು ಯುವ ಜನತೆ ಹೇಗೆ ತಡೆಗಟ್ಟಬಲ್ಲರು? ಅಂದ್ರೆ ಈಗ ಭ್ರಷ್ಟಾಚಾರ ಯಾವ ರೀತಿ ನಡೆಯಕತ್ತೈತಿ ಅದನ್ನು ಯುವ ಜನರು ಯಾವ ರೀತಿ ತಡೆಗಟ್ತಾರ ಅನ್ನೋದನ್ನು ಬರೆಯಿರಿ ಅಂತ ಹೇಳಿ ಕೇಳಿದಾರ. ಹಾಗೆ ಪ್ರಶ್ನೆ ನಂಬರ್ 32 ಅಲಿಪ್ತ ನೀತಿಯ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಐತಿ. ಹಾಗೆ ಪ್ರಶ್ನೆ ನಂಬರ್ 33 ಶ್ರೀಲಂಕಾದ ಜನಾಂಗೀಯ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತದ ಪಾತ್ರವನ್ನು ವಿವರಿಸಿ ಅಂತ ಐತಿ. ಅಂದರೆ ಶ್ರೀಲಂಕಾದಲ್ಲಿ ನಡೆಯುತ್ತಿರುವಂಥ ಒಂದು ಜನಾಂಗೀಯ ಸಮಸ್ಯೆಗಳು ಯಾವ ರೀತಿ ಐತಿ, ಅದರಲ್ಲಿ ಭಾರತ ಯಾವ ರೀತಿ ಪಾತ್ರ ವಹಿಸ್ತೈತಿ, ಅದನ್ನು ಯಾವ ರೀತಿ ನಿವಾರಣೆ ಮಾಡ್ತೈತಿ ಅನ್ನೋದನ್ನು ಬರೀರಿ ಅಂತ ಹೇಳೈತಿ. ಸೊ ಇದಿಷ್ಟು ಒಂದು 5 ಅಂಕದ 6 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗಿರ್ತೈತಿ. ಇಲ್ಲಿ ಟೋಟಲ್ ನಮಗೆ 30 ಅಂಕಗಳು ಇಲ್ಲಿ ಸಿಗ್ತಾವೆ. ಹಾಗೆ ಮುಂದುವರಿಯುತ್ತಾ ಭಾಗ ಡಿ ಅನ್ನು ನೋಡ್ತಾ ಹೋಗೋಣ. ಇಲ್ಲಿ 10 ಅಂಕದ ಒಂದು 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನಾವು 2 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಬೇಕಾಗಿರ್ತೈತಿ. ಸೊ ಇಲ್ಲಿ ಸರಿಯಾಗಿ ಉತ್ತರಿಸದೆ ಆದರೆ ಇಲ್ಲಿ 20 ಅಂಕಗಳು ನಮಗೆ ದೊರಕ್ತವೆ. ಸೊ ಮೇನ್ ಕ್ವಶನ್ ನಂಬರ್ 7 ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 20 ರಿಂದ 30 ವಾಕ್ಯಗಳಲ್ಲಿ ಉತ್ತರಿಸಿ ತಿಳಿಯಿತಿ. ಇಲ್ಲಿ ನಾವು 2 ಅಥವಾ 3 ಪೇಜನ್ನು ಸರಿಯಾಗಿ ಬರಿಬೇಕಾಗಿರ್ತೈತಿ. 10 ಅಂಕದ ಪ್ರಶ್ನೆಗಳಿರೋದ್ರಿಂದ 3 ರಿಂದ 4 ಪೇಜ್ ಕನಿಷ್ಠ ಪಕ್ಷ ಬರಿಬೇಕಾಗಿರ್ತೈತಿ. ಸೊ ಪ್ರಶ್ನೆ ನಂಬರ್ 36 ನೋಡೋಣ. ಭಾರತದ ಪಕ್ಷಪಾತಿತ್ವ ಸ್ವರೂಪವನ್ನು ಬರೆಯಿರಿ ಅಂತ ಹೇಳೈತಿ. ನೆಕ್ಸ್ಟ್ ಹಾಗೆ ಪ್ರಶ್ನೆ ನಂಬರ್ 35 ಅನಕ್ಷರತೆಗೆ ಕಾರಣಗಳಾವು, ಅದು ಭಾರತದ ಪ್ರಜಾಪ್ರಭುತ್ವಕ್ಕೆ ಹೇಗೆ ಮಾರಕವಾಗಿದೆ ಎಂಬುದನ್ನು ವಿವರಿಸಿ. ಅಂದರೆ ನಿಮಗೆಲ್ಲರಿಗೂ ಗೊತ್ತೈತಿ ಈ ಒಂದು ಅನಕ್ಷರತೆ ಇರೋದರಿಂದ ಅದಕ್ಕೆ ಕಾರಣಗಳೇನೇನು, ಭಾರತದ ಪ್ರಜಾಪ್ರಭುತ್ವಕ್ಕೆ ಅದು ಯಾವ ರೀತಿ ಮಾರಕವಾಗಿ ಇರ್ತೈತಿ ಅದನ್ನು ವಿವರಿಸಿ ಅಂತೇಳಿ ಕೊಟ್ಟಿದ್ದಾರೆ. ಹಾಗೆ ಪ್ರಶ್ನೆ ನಂಬರ್ 36 ಜಾಗತಿಕತೆಯ ಕ್ವಶನ್ ನಂಬರ್ 36 ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಹಾಗೂ ಅದರ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಕೊಟ್ಟಿದ್ದಾರೆ. ಹಾಗೆ ಪ್ರಶ್ನೆ ನಂಬರ್ 37 ಸಾರ್ಕ್ನ ಸ್ಥಾಪನೆ ಮತ್ತು ಅದರ ಸಹಕಾರ ಕ್ಷೇತ್ರಗಳ ಕುರಿತು ವಿವರಿಸಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು 2 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದೆ, ಅದರಲ್ಲಿ 20 ಅಂಕಗಳು ನಮಗೆ ಸರಿಯಾಗಿ ದೊರಕ್ತೈತಿ. ಸೊ ಇಷ್ಟು ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಆದಷ್ಟು ಮಿಸ್ಟರ್ ಪ್ರವೀಣ್ ಆಫೀಸಿಯಲ್ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತೇಳಿ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ನಮಸ್ಕಾರಗಳು, ಧನ್ಯವಾದಗಳೊಂದಿಗೆ ಈ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಬಾಯ್.